ಆರಾಧನೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸಿ ಪ್ರೀತಿಸಿ ವಂದಿಸುತ್ತೇನೆ. ನಾವು ಈ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನ ಸ್ವಾಮಿ, ಈ ಸಬ್ಬ ದಿನದ ಆರಾಧನೆಯಲ್ಲಿ ನಿನ್ನ ದಿವ್ಯವಾದ ಪ್ರಸನ್ನತೆಯೊಟ್ಟಿಗೆ, ನಿನ್ನ ಆತ್ಮನ ನಡೆಸುವಿಕೆಯೊಟ್ಟಿಗೆ, ನಿನ್ನ ಆತ್ಮನ ಶಕ್ತಿಯಿಂದ ಈ ಆರಾಧನೆ ತುಂಬಿರುವ ಹಾಗೆ ನಿನ್ನ ಮಹಾಕೃಪೆಯನ್ನು ತೋರಿಸಬೇಕೆಂದು, ಈ ಆರಾಧನೆಯನ್ನು ಆದಿಯಿಂದ ಅಂತ್ಯದವರೆಗೂ ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ನಡೆಸಬೇಕೆಂದು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದಿನದಿಂದ ಪ್ರಾರ್ಥಿಸಿ ಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಬ್ಬ ದಿನದ ಆರಾಧನೆಗೆ ಮತ್ತೊಂದು ಸಾರಿ ನಿಮ್ಮೆಲ್ಲರನ್ನು ಸ್ವಾಗತಿಸಿ ಪ್ರೀತಿಸಿ ವಂದಿಸುತ್ತೇನೆ. ಈ ಆರಾಧನೆಗೆ ನಾವು ಆರಿಸಿಕೊಂಡಂತ ದೇವರ ವಾಕ್ಯ ಭಾಗವು ಶ್ರೀ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ, ಶ್ರೀ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1ರಿಂದ 10 ವಚನಗಳವರೆಗೂ. ಈ ವಾಕ್ಯ ಭಾಗದಲ್ಲಿ ಜಕ್ಕಾಯ ಎಂಬ ವ್ಯಕ್ತಿಯನ್ನು ನಾವು ನೋಡುತ್ತೇವೆ. ಜಕ್ಕಾಯನು, ಈತನು ಒಬ್ಬ ಐಶ್ವರ್ಯವಂತನಾಗಿದ್ದನು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈತನು ಯೇಸುವನ್ನು ನೋಡಲು ಅಪೇಕ್ಷಿಸಿದನು. ಈತನು ಐಶ್ವರ್ಯವಂತನು, ಯೇಸು ಕ್ರಿಸ್ತನನ್ನು ನೋಡಲು ಅಪೇಕ್ಷಿಸುತ್ತಿರುವಂತಹ ವ್ಯಕ್ತಿ. ಈತನ ಜೀವಿತದಲ್ಲಿ ಪಾಪ, ಈತನ ಜೀವಿತದಲ್ಲಿ ಮೋಸ, ಈತನ ಜೀವಿತದಲ್ಲಿ ಕೆಟ್ಟತನ ಅನ್ನೋದು ಇದೆ. ಆದರೂ ನಾನು ಕ್ರಿಸ್ತನನ್ನು ನೋಡಬೇಕು ಎಂಬ ಆಸೆ ಆತನಲ್ಲಿ ಹುಟ್ಟಿತು. ಪಾಪಿಗಳಾದ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ತಂದೆಯಾದ ದೇವರು ನಮಗೆ ಕೊಡುವಂತ ವಿಶೇಷವಾದ ಕೃಪೆ ಏನೆಂದರೆ, ಆತನನ್ನು ತಿಳಿದುಕೊಳ್ಳುವಂತ ಜ್ಞಾನ, ಆತನನ್ನು ಹುಡುಕುವಂತ ಮನಸ್ಸು, ಆತನ ಬಗ್ಗೆ ನಾವು ತಿಳಿದಿರಬೇಕೆಂದು ಆತನು ನಮ್ಮಲ್ಲಿ ಪ್ರೇರೇಪಣೆಯನ್ನು ಕೊಡ್ತಾನೆ. ಇದು ದೇವರಾತ್ಮನ ಪ್ರೇರೇಪಣೆ, ದೇವರಾತ್ಮನ ಕಾರ್ಯ, ದೇವರಾತ್ಮನ ಕನಿಕರ
ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಕ್ಕಾಯನು ಹೊಂದಿಕೊಳ್ತಾನೆ. ನಾನು ಕ್ರಿಸ್ತನನ್ನು ನೋಡಬೇಕು, ಎಲ್ಲ ಪಾಪಗಳನ್ನು ತೊಳೆಯುವಂತಹ ದೇವರನ್ನು ನೋಡಬೇಕು, ಎಲ್ಲ ತಪ್ಪುಗಳನ್ನು ಕ್ಷಮಿಸುವಂತಹ ದೇವರನ್ನು ನಾನು ನೋಡಬೇಕು ಎಂಬ ಹೃದಯವನ್ನು ಆತನು ಹೊಂದಿರ್ತಾನೆ. ಆದ್ದರಿಂದ ಆತನ ಜೀವಿತ ಎಷ್ಟೇ ಪಾಪದ ಜೀವಿತವಾಗಿದ್ರು, ಎಷ್ಟೇ ಮೋಸದ ಜೀವಿತವಾಗಿದ್ರು, ದೇವರ ಆತ್ಮನ ಮಾತುಗೆ, ದೇವರ ಆತ್ಮನ ಪ್ರೇರೇಪಣೆಗೆ ಆತನು ಒಳಗಾಗ್ತಾನೆ. ಅಯ್ಯೋ ನಾನು ಪಾಪಿ, ಯೇಸು ಕ್ರಿಸ್ತನು ಪರಿಶುದ್ಧನು, ಆತನನ್ನು ನೋಡುವುದಕ್ಕೆ ನನಗೆ ಅಸಾಧ್ಯ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಭೂಮಿಯ ಮೇಲೆ ಇಳಿದು ಬಂದನು, ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ. ನೀತಿವಂತರನ್ನು ಹುಡುಕಿಕೊಂಡು ಬಂದಿಲ್ಲ, ಅದನ್ನು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರವೇ ಆತನು ಇಳಿದು ಬಂದಿದ್ದಾನೆ. ದೇವರ ನಾಮದ ಮಹಿಮೆಗೋಸ್ಕರ ಜಕ್ಕಾಯನ ಜೀವಿತದಲ್ಲಿ ಈ ಪ್ರೇರೇಪಣೆ ಬಂದಿದ ತಕ್ಷಣ ಈ ಜಕ್ಕಾಯನು ಆ ಪ್ರೇರೇಪಣೆಗೆ, ಆ ಆತ್ಮನ ಪ್ರೇರೇಪಣೆಗೆ ಒಳಗಾಗ್ತಾನೆ. ಆ ಆತ್ಮನ ಪ್ರೇರೇಪಣೆಯನ್ನು ಸ್ವೀಕಾರ ಮಾಡ್ತಾನೆ. ನಾನು ಯೇಸು ಕ್ರಿಸ್ತನನ್ನು ನೋಡಬೇಕು ಎಂಬ ಆಸೆ ಆತನಲ್ಲಿ ಹುಟ್ಟುತ್ತೆ. ಆತನು ಕುಳ್ಳಕ್ಕೆ ಇರ್ತಾನೆ, ಗಿಡ್ಡವಾಗಿರ್ತಾನೆ. ಎಲ್ಲ ಜನರು ಇದ್ದಾಗೆ ಸಾಮಾನ್ಯವಾಗಿ ಹೈಟ್ ಆಗಿ ಇರೋದಿಲ್ಲ. ಅವನು ಕುಳ್ಳಕ್ಕೆ ಇರೋದಕ್ಕೆ ಕಾರಣ ಅವನು ಯೇಸು ಸ್ವಾಮಿಯನ್ನು ನೋಡಲಾರದೆ ಹೋಗ್ತಾನೆ. ಆವಾಗ ಆತನು ಬರುವಂತಹ ದಾರಿಯಲ್ಲಿ ಆಲದ ಮರ ಇರುತ್ತೆ. ಆ ಆಲದ ಮರದ ಮೇಲೆ ಹತ್ತಾನೆ. ಆಲದ ಮರದ ಮೇಲೆ ಹತ್ತಿ ಮರದ ಮೇಲಿಂದ ಯೇಸು ಕ್ರಿಸ್ತನನ್ನು ದೃಷ್ಟಿಸಿ ನೋಡ್ತಾನೆ. ಕ್ರಿಸ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ಮಗುವೆ, ಈ ಪ್ರೇರೇಪಣೆ ಈ ದಿನ ನಿನ್ನಲ್ಲಿ ಬರಬೇಕು. ನನ್ನ ಜೀವಿತದಲ್ಲಿ ಇರುವಂತಹ ಪಾಪಕ್ಕೆ ಕ್ಷಮಾಪಣೆ ಈ ದಿನವೇ ಆಗಬೇಕು ಎಂಬುದಾಗಿ ಈ ಜಕ್ಕಾಯನು ಆಲದ ಮರವನ್ನು ಹತ್ತಾನೆ. ಯೇಸು ಕ್ರಿಸ್ತನನ್ನು ನೋಡಿದರೆ, ಯೇಸು ಕ್ರಿಸ್ತನ ವಿಷಯವನ್ನು ಕೇಳಿ ಯೇಸು ಕ್ರಿಸ್ತನ ಬಗ್ಗೆ ತಿಳಿದುಕೊಂಡರೆ, ಆತನನ್ನು ದೃಷ್ಟಿಸಿ ಒಂದು ಸಾರಿ ನೋಡಿದರೆ ಸಾಕು, ನನ್ನ ಜೀವಿತವು ಮಾರ್ಪಾಟು ಹೊಂದುತ್ತದೆ ಎಂಬುದಾಗಿ ಆತನ ಹೃದಯದಲ್ಲಿ ಆತನನ್ನು ನಂಬಿ ಆಲದ ಮರವನ್ನು ಹತ್ತಾನೆ. ಆ ನಂಬಿಕೆ, ಆ ಸ್ಥಿರತೆ, ಅಯ್ಯೋ ನಾನು ನನ್ನ ಪಾಪದಿಂದ ಬಿಡುಗಡೆಯಾಗಬೇಕು, ನಾನು ನನ್ನ ಕೆಟ್ಟ ಕೆಲಸದಿಂದ ಬಿಡುಗಡೆಯಾಗಬೇಕು, ಈ ಲೋಕದ ವ್ಯವಹಾರಗಳು, ಈ ಲೋಕದ ಆಶೆಪಾಶೆಗಳು ನನ್ನನ್ನು ಹಿಡಿದಿವೆ, ಇದರಿಂದ ನನಗೆ ಬಿಡುಗಡೆಯನ್ನು ಕೊಡುವಂತ ದೇವರು ಒಬ್ಬನೇ, ಆತನನ್ನು ನಾನು ದೃಷ್ಟಿಸಿ ನೋಡಿದರೆ ಆತನಲ್ಲಿರುವಂತಹ ವಿಶೇಷವಾದ ಕೃಪೆ ನನ್ನ ಮೇಲೆ ಇಳಿದು ಬರುತ್ತದೆ ಎಂಬುದಾಗಿ ತಿಳಿದಿರ್ತಾನೆ. ಯೇಸು ಸ್ವಾಮಿಯನ್ನ ಆಲದ ಮರದ ಮೇಲೆ ಹತ್ತಿ ಯೇಸು ಸ್ವಾಮಿಯನ್ನ ದೃಷ್ಟಿಸಿ ನೋಡ್ತಾರೆ. ಯೇಸು ಸ್ವಾಮಿನ ದೃಷ್ಟಿಸಿ ನೋಡಿದ ತಕ್ಷಣ ಯೇಸು ಸ್ವಾಮಿ ಆ ದಾರಿಯಲ್ಲೇ ಹೋಗ್ತಾ, ಜಕ್ಕಾಯನೇ ಇಳಿದು ಬಾ. ಆಲದ ಮರದ ಮೇಲೆ ಹತ್ತಿದಂತ ಜಕ್ಕಾಯನನ್ನು ಯೇಸು ಸ್ವಾಮಿ ನೋಡಿ, ಜಕ್ಕಾಯನೇ ಇಳಿದು ಬಾ. ಹಲ್ಲೆಲೂಯಾ. ದೇವರ ನಾಮದ ಮಹಿಮೆಗೋಸ್ಕರ ದೇವರ ವಾಕ್ಯಗಳನ್ನು ಕೇಳುತ್ತಿರುವಂತಹ ದೈವ ಜನರೇ, ದೇವರ ಮಕ್ಕಳೇ, ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ಪಶ್ಚಾತ್ತಾಪವನ್ನು ಹುಟ್ಟಿಸುವುದೇ ಕ್ರಿಸ್ತನ ವಾಕ್ಯಗಳು, ಕ್ರಿಸ್ತನ ಮಾತುಗಳು, ಕ್ರಿಸ್ತನ ಮನಸ್ಸು. ಪ್ರತಿ ಒಬ್ಬೊಬ್ಬರು ದೇವರ ರಾಜ್ಯದ ಕಡೆಗೆ ತಿರುಕೊಳ್ಳುವುದೇ, ಅವರ ಪಾಪಗಳಿಂದ ಅವರು ಬಿಡುಗಡೆ ಹೊಂದಿ ತನ್ನ ಕಡೆಗೆ ತಿರುಕೊಳ್ಳುವುದೇ ಆತನ ಉದ್ದೇಶ. ಆತನು ನಿನ್ನ ಪಾಪಕ್ಕೆ ಸರಿಯಾಗಿ ನಿನ್ನನ್ನು ದಂಡಿಸಲಿಲ್ಲ. ದೇವರ ನಾಮದ ಮಹಿಮೆಗೋಸ್ಕರ ದೇವರ ಹೃದಯವನ್ನು ತಿಳಿದಂತ ಜಕ್ಕಾಯನು ಯೇಸು ಕ್ರಿಸ್ತನನ್ನು ನೋಡುವುದಕ್ಕೋಸ್ಕರ ಆಲದ ಮರನ ಹತ್ತಾನೆ. ಯೇಸು ಸ್ವಾಮಿ ಆ ಆಲದ ಮರದ ಕೆಳಗೆ ನಿಂತುಕೊಂಡು, ಜಕ್ಕಾಯನೇ ಇಳಿದು ಬಾ. ಈ ದಿನ ಕ್ರಿಸ್ತನನ್ನು ನೋಡಬೇಕು ಎಂಬುದಾಗಿ, ಕ್ರಿಸ್ತನನ್ನು ಅರಿತುಕೊಳ್ಳಬೇಕು ಎಂಬುದಾಗಿ, ಕ್ರಿಸ್ತನನ್ನು ತಿಳಿದಿರಬೇಕು ಎಂಬುದಾಗಿ
ನಿನ್ನ ಜೀವಿತದಲ್ಲಿ ನಿನಗೆ ಪ್ರೇರೇಪಣೆ ಬರುತ್ತಾ ಇದ್ದರೆ ಈ ದಿನವೇ ಈ ಲೋಕದ ವ್ಯವಹಾರಕ್ಕೆ, ನಿನ್ನ ಪಾಪಗಳ ಕೆಲಸಕ್ಕೆ, ಎಲ್ಲ ವಿಧವಾದ ಕೆಟ್ಟ ಕೆಲಸಕ್ಕೆ ದೂರವಾಗಿ ಇಟ್ಟು ಕ್ರಿಸ್ತನನ್ನು ನೋಡುವುದಕ್ಕೋಸ್ಕರ ಆಲದ ಮರವೇ ಎಂಬ ಪರಿಶುದ್ಧವಾದ ಮರವನ್ನು ಹತ್ತು. ಪರಿಶುದ್ಧತೆಗೋಸ್ಕರ ನಿನ್ನನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಒಂದು ಸ್ಟೆಪ್ ಮೇಲೆ ಬಾ. ಯೇಸು ಕ್ರಿಸ್ತನನ್ನು ನಿನ್ನನ್ನು ನೋಡ್ತಾನೆ, ದೃಷ್ಟಿಸಿ ನೋಡ್ತಾನೆ. ದೇವರಿಗೆ ನೀನು ಕಾಣಿಸೋ ತರ ನಿನ್ನ ಜೀವನ ಇಟ್ಕೋ. ಇವನು ಕುಳ್ಳಕ್ಕೆ ಗಿಡ್ಡವಾಗಿದ್ದಾಗ ಯೇಸು ಸ್ವಾಮಿಗೆ ಇವನು ಕಾಣಿಸ್ತಾ ಇರಲಿಲ್ಲ. ಇವನು ಯೇಸು ಸ್ವಾಮಿನ ನೋಡಕ್ ಆಗ್ತಾ ಇರಲಿಲ್ಲ. ಇವನು ಯಾವಾಗ ಆಲದ ಮರದ ಮೇಲೆ ಎತ್ತನೋ, ಎತ್ತರವಾದ ಸ್ಥಳಕ್ಕೆ ಇವನು ಹತ್ತಲ್ಪಡ್ತಾನೋ ಆವಾಗ ಕ್ರಿಸ್ತನನ್ನು ನೋಡುವಂತ ಕಣ್ಣುಗಳನ್ನು ಇವನಿಗೆ ಬರುತ್ತೆ. ಕ್ರಿಸ್ತನನ್ನು ದೃಷ್ಟಿಸಿ ನೋಡುವುದಕ್ಕೆ ಈಸಿ ಆಗುತ್ತೆ. ನಿನ್ನ ಜೀವಿತದಲ್ಲಿ ನೀನು ಹತ್ತಬೇಕು. ದೇವರ ನಾಮದ ಮಹಿಮೆಗೋಸ್ಕರ ಎಲ್ಲರ ಜೀವಿತಗಳಲ್ಲಿ ಆಶೀರ್ವಾದ ಕೊಡುವುದೇ ಆತನ ಉದ್ದೇಶ, ಆತನ ಸಂಕಲ್ಪ. ದೇವರ ನಾಮದ ಮಹಿಮೆಗೋಸ್ಕರ ಆತನು ನಿನ್ನನ್ನು ಆಶೀರ್ವದಿಸುವುದೇ ಆತನ ಉದ್ದೇಶವಾಗಿರುತ್ತದೆ. ಪ್ರಿಯ ದೇವರ ಮಕ್ಕಳೇ, ಯಾರ ಜೀವಿತವು ಶಾಪದ ಜೀವಿತದಲ್ಲಿ ಬಿದ್ದಿರುವ ಹಾಗೆ ಆತನ ಉದ್ದೇಶವಿರುವುದಿಲ್ಲ. ಯಾರ ಜೀವಿತವು ಪಾಪದಿಂದ ತುಂಬಿರುವ ಹಾಗೆ ಆತನು ಆಸೆ ಪಡುವುದಿಲ್ಲ. ಯಾರ ಜೀವಿತಗಳು ಕರ್ತನೆ ದೇವರ ನಾಮದ ಮಹಿಮೆಗೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದೇ ಆತನ ಉದ್ದೇಶ, ಆತನ ಮನಸ್ಸು, ಆತನ ಹೃದಯ. ಎಲ್ಲರೂ ನನ್ನನ್ನು ನಂಬಿದಂತ ಪ್ರತಿಯೊಬ್ಬೊಬ್ಬರು ನನ್ನ ರಾಜ್ಯಕ್ಕೆ ಬರಬೇಕೆಂಬುದೇ. ಕ್ರಿಸ್ತನನ್ನು ನಂಬಿದಂತ ನಮ್ಮ ಜೀವಿತದಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳಾಗಲಿ ಕೆಲಸಗಳಾಗಲಿ ಇರಬಾರದು. ಸೈತಾನನಿಗೆ ಸಂಬಂಧಪಟ್ಟಂತ ಯಾವ ವಿಷದ ಬೇರು ನಿನ್ನಲ್ಲಿ ಜೀವಿಸಬಾರದು. ನಾವು ಕ್ರಿಸ್ತನ ಮಕ್ಕಳು. ಜಕ್ಕಾಯನ ಜೀವಿತದಲ್ಲಿ ಆಶೀರ್ವಾದವನ್ನು ಆ ದಿನ ಅವನು ಹೊಂದಿಕೊಂಡನು. ಅವನನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ಜಕ್ಕಾಯನೇ ಇಳಿದು ಬಾ ಅಂತ ಹೇಳ್ಬಿಟ್ಟು ನೋಡಿ ಒಂದು ಮಾತು ಹೇಳ್ತಾರೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು. ಹಾಲೆಲೂಯ. ಈ ದಿನ ನಿನ್ನ ಜೀವಿತವನ್ನು ಜಕ್ಕಾಯನ ಜೀವಿತವನ್ನಾಗಿ ನೀನು ಮಾರ್ಪಡಿಸಿಕೊಂಡರೆ ನೋಡಿ, ಅವನು ಹೇಳ್ತಾನೆ, ಯೇಸು ಸ್ವಾಮಿನ ನೋಡ್ಬಿಟ್ಟು ಹೇಳ್ತಾನೆ, ಯೇಸುವೆ, ನನ್ನನ್ನು ಸೃಷ್ಟಿಸಿ ನಿರ್ಮಿಸಿ ರೂಪಿಸಿದಂತ ದೇವರೇ, ತಾಯಿಯ ಗರ್ಭದಲ್ಲಿ ಇರುವುದಕ್ಕಿಂತ ಮುಂಚೆಯೇ ನನ್ನನ್ನು ನೀನು ಆರಿಸಿಕೊಂಡಿದ್ದೀಯ ಅಂತ ತಿಳಿದಂತಹ ದೇವರೇ, ನಿನಗೆ ಸ್ತೋತ್ರ. ಸ್ವಾಮಿ, ನಾನು ನಿನ್ನ ಮಗನು. ನಾವು ಹೇಳ್ಬೇಕು, ನಾವು ನಿನ್ನ ಮಕ್ಕಳು ದೇವರೇ. ನಿನ್ನ ನಾಮದ ಮಹಿಮೆಗೋಸ್ಕರ ಉಂಟು ಮಾಡಲ್ಪಟ್ಟಂತ ನಿನ್ನ ಸೃಷ್ಟಿಯು ನಾವಾಗಿದ್ದೇವೆ. ಜಕ್ಕಾಯನ ಜೀವಿತಕ್ಕೆ ಆ ದಿನ ಬಂತು ಆಶೀರ್ವಾದ. ಯೇಸು ಸ್ವಾಮಿನ ನೋಡಿದ ತಕ್ಷಣ ಯೇಸು ಸ್ವಾಮಿಗೆ ಹೇಳ್ತಾನೆ, ನನ್ನಲ್ಲಿರುವಂತ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ನಾನು ಬಡವರಿಗೆ ಕೊಟ್ಬಿಡ್ತೀನಿ. ಅರ್ಧ ಭಾಗ. ಪಶ್ಚಾತ್ತಾಪದ ಹೃದಯ. ಜೀವಿತದಲ್ಲಿ ಬದಲಾವಣೆ ಅಂದ್ರೆ ಅದು. ಕ್ರಿಸ್ತನ ಮಕ್ಕಳು ಕ್ರಿಸ್ತನನ್ನು ಹರಿತವರೆಂದು ಯಾವುದರ ಮೂಲಕ ತೋರಿಸ್ತಾರೆ ಗೊತ್ತಾ? ನಂಬಿಕೆಯ ಕಾರ್ಯಗಳ ಮೂಲಕ. ಜಕ್ಕಾಯ ಹೇಳ್ತಾನೆ ನೋಡಿ, ದೇವರ ವಾಕ್ಯದಲ್ಲಿ, ಈತನು ಪಾಪಿಯಾಗಿರುವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣುಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಇವತ್ತೇ ಈ ಮನೆಗೆ ರಕ್ಷಣೆ ಆಯಿತು. ರಕ್ಷಣೆ ನಿನಗೆ ಇವತ್ತೇ ಬೇಕು. ನಾಳೆ ಏನಾಗುತ್ತೋ ನಿನಗೆ ಗೊತ್ತಿಲ್ಲ ಪ್ರಿಯ ದೇವರ ಮಗುವೆ. ಜಕ್ಕಾಯನ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ನೋಡಬೇಕೆಂಬ ಆಸೆಯು ಹುಟ್ಟಿದ ತಕ್ಷಣ ಯೇಸು ಕ್ರಿಸ್ತನನ್ನು ನೋಡುವುದಕ್ಕೋಸ್ಕರ ಮರವನ್ನು ಹತ್ತಾನೆ. ಯೇಸುವನ್ನು ನೋಡಿದ ತಕ್ಷಣ, ಯೇಸು ಸ್ವಾಮಿಯನ್ನು ನೋಡಿದ ತಕ್ಷಣ ಯೇಸು ಸ್ವಾಮಿಯ ದೃಷ್ಟಿ ಜಕ್ಕಾಯನ ಮೇಲೆ ಹೋಗುತ್ತದೆ. ತಟ್ಟನೆ ಇಳಿದು ಬಾ, ಈ ದಿನವೇ ನಿನ್ನ ಮನೆಗೆ ರಕ್ಷಣೆ ಆಯಿತು.
ಜೀವಿತದಲ್ಲಿ ಮಾರ್ಪಾಟು ಬರಬೇಕು. ಯೇಸು ಸ್ವಾಮಿಯನ್ನು ನಂಬಿಕೊಂಡು ನಮ್ಮ ಜೀವಿತ ಅದೇ ಪಾಪದಲ್ಲಿ ಇದ್ದರೆ, ಅದೇ ಕೆಟ್ಟ ಕೆಲಸವು, ಅದೇ ಸುಳ್ಳು, ಅದೇ ವ್ಯಭಿಚಾರ, ಅದೇ ಮೋಸ, ಅದೇ ಅಸೂಯೆ, ಲೋಕದ ಆಸೆ, ಸೈತಾನನಿಗೆ ಸಂಬಂಧಪಟ್ಟ ಎಲ್ಲಾ ಕ್ರಿಯೆಗಳು ನಿನ್ನಲ್ಲಿ ಇದ್ದರೆ, ನಿನ್ನ ಕುಟುಂಬಕ್ಕೆ, ನಿನ್ನ ಮನೆಗೆ, ನಿನ್ನ ಜೀವಿತಕ್ಕೆ ಈ ದಿನ ಬೇಕು ರಕ್ಷಣೆ. ಹಲ್ಲೆಲೂಯಾ. ನೀನು ರಕ್ಷಣೆ ಹೊಂದಿದುದಾದರೆ, ನೀನು ರಕ್ಷಣೆ ಹೊಂದಿದ್ದಂತ ದೇವರ ಮಗುವಾಗಿದ್ದರೆ, ಈ ದಿನವೇ ನಿನ್ನ ಜೀವಿತದಲ್ಲಿ ಜಕ್ಕಾಯನು ಮಾರ್ಪಟ್ಟ ಹಾಗೆ ನಿನ್ನ ಜೀವಿತವು ಸಂಪೂರ್ಣವಾಗಿ ಮಾರ್ಪಾಟು ಹೊಂದಬೇಕು. ಸಂಪೂರ್ಣವಾಗಿ ಮಾನಸಾಂತರ. ಸ್ವಲ್ಪ ಪಾಪನ ಬಿಟ್ಟು ಸ್ವಲ್ಪ ಪಾಪನ ಇಟ್ಕೋಬಾರದು. ಕೆಲವು ತಪ್ಪುಗಳನ್ನ ಬಿಟ್ಬಿಟ್ಟು ಕೆಲವು ತಪ್ಪುಗಳನ್ನ ಇಟ್ಕೋಬಾರದು. ಅದು ಚಿಕ್ಕ ತಪ್ಪಾದ್ರೂ ಒಂದೇ, ದೊಡ್ಡ ತಪ್ಪಾದ್ರೂ ಒಂದೇ. ಕೆಲವರ ಕುಟುಂಬದಲ್ಲಿ, ಕೆಲವರ ಜೀವನದಲ್ಲಿ ಏನಿರುತ್ತೆ ಅಂದ್ರೆ, ನಾನು ಕರೆಕ್ಟ್, ನಾನು ಮಾತ್ರನೇ ಕರೆಕ್ಟ್, ಇನ್ನೆಲ್ಲರೂ ತಪ್ಪು ಮಾಡ್ತಾ ಇದ್ದಾರೆ. ಅವನಲ್ಲಿರುವಂತ ತಪ್ಪನ್ನ ಅವನು ಕಂಡುಹಿಡ್ಕೊಳ್ದೆ ಹೋದ್ರೆ ದೇವರು ಅವನ್ನ ಕಂಡುಹಿಡಿತಾನೆ. ಅವನ್ನ ದೃಷ್ಟಿಸಿ ನೀನು ಈ ತರ ಅಪರಾಧಿ, ಎಲ್ಲರ ತಪ್ಪುಗಳನ್ನು ಕಂಡು ಹಿಡಿಯುತ್ತಾ ಇದ್ದೀಯ ನೀನು. ಆದ್ರೆ ನಿನ್ನಲ್ಲಿರುವಂತ ತಪ್ಪನ್ನು, ನಿನ್ನಲ್ಲಿರುವಂತ ಪಾಪವು ನಿನಗೆ ತಿಳಿಯುತ್ತಾ ಇಲ್ಲ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಗುವೆ, ಈ ಪರಿಸ್ಥಿತಿಯಲ್ಲಿ ನಿನ್ನ ಜೀವಿತ ಏನಾದರೂ ಇದ್ದರೆ ಈ ದಿನವೇ ನಿನ್ನ ಜೀವಿತವನ್ನು ಬದಲಾಯಿಸಿಕೊ. ಜಕ್ಕಾಯನ ಮನೆಗೆ, ಜಕ್ಕಾಯನ ಜೀವಿತಕ್ಕೆ ಯಾವ ರೀತಿ ಆ ದಿನವೇ ಆಶೀರ್ವಾದ ಬಂತೋ, ಈ ವಾಕ್ಯವನ್ನು ಕೇಳುತ್ತಿರುವಂತಹ ದೇವರ ಮಕ್ಕಳೇ, ನಿಮಗೆ ಈ ದಿನವೇ ಈ ಆಶೀರ್ವಾದವು ಬರಬೇಕು. ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿದ್ದರೆ, ನಮಗೋಸ್ಕರ ದೇವರು ಕಟ್ಟುತ್ತಾ ಇರುವಂತಹ ಪರಲೋಕದಲ್ಲಿ, ನಮಗೋಸ್ಕರ ದೇವರು ಕಟ್ಟುತ್ತಾ ಇರುವಂತಹ ಮನೆಯಲ್ಲಿ ನಾವು ವಾಸ ಮಾಡ್ತೀವಿ. ಪರ್ಮನೆಂಟ್ ಆಗಿರ್ತೀವಿ. ಪರ್ಮನೆಂಟ್ ಆಗಿ ಕ್ರಿಸ್ತನ ಜೊತೆ ವಾಸ ಮಾಡ್ತೀವಿ. ನಾವು ಕ್ರಿಸ್ತನ ಜೊತೆ ಪರ್ಮನೆಂಟ್ ಆಗಿ ವಾಸ ಮಾಡಬೇಕು ಅಂತ ನಮ್ಮ ಹೃದಯದಲ್ಲಿ ನಾವು ಸ್ಥಿರತೆಯನ್ನ ಹೊಂದಿಕೊಳ್ಳಬೇಕು, ರಕ್ಷಣೆಯನ್ನ ಇಟ್ಟುಕೊಳ್ಳಬೇಕು. ಯೇಸು ಕ್ರಿಸ್ತನು ನಮಗೋಸ್ಕರ ಸುರಿಸಿದಂತ ರಕ್ತದ ಮೂಲಕ ನಾವು ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿದ್ದೇವೆ. ಇನ್ನು ಮೇಲೆ ನಾವು ಪಾಪಕ್ಕೆ ಅಧೀನರಾಗಿ ಜೀವಿಸುವಂತ ದೇವರ ಮಕ್ಕಳಲ್ಲ, ನೀತಿಗೆ ಅಧೀನವಾಗಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಕ್ರಿಸ್ತನ ನಾಮದ ಮಹಿಮೆಯನ್ನು ನಮ್ಮ ಮೂಲಕ ದೇವರಿಗೆ ಸಲ್ಲಿಸುವುದಕ್ಕೋಸ್ಕರ ಉಂಟು ಮಾಡಲ್ಪಟ್ಟಂತ ದೇವರ ಮಕ್ಕಳು ಜಕ್ಕಾಯನ ಜೀವಿತದಲ್ಲಿ ಯಾವ ರೀತಿ ಆ ದಿನವೇ ಆ ಕುಟುಂಬ ರಕ್ಷಣೆ ಹೊಂದಿತೋ, ಈ ವಾಕ್ಯವನ್ನು ಕೇಳುತ್ತಿರುವಂತಹ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಈ ದಿನವೇ, ಈ ಕ್ಷಣವೇ ಪಶ್ಚಾತ್ತಾಪವನ್ನು ಹೊಂದಿಕೋ. ನಿನ್ನಲ್ಲಿ ಪಾಪವಿಲ್ಲವೆಂದು ನೀನೇ ಮೋಸ ಮಾಡಿಕೊಳ್ಳಬೇಡ. ದೇವರ ಮಾತನ್ನು ಕೇಳಿ ನಿನ್ನ ತಪ್ಪನ್ನು ಕ್ರಿಸ್ತನ ಮುಂದೆ ಅರಿಕೆ ಮಾಡಿಕೊಂಡು ದೇವರ ನಾಮದ ಮಹಿಮೆಗೋಸ್ಕರ ಎಲ್ಲಾ ಕಾರ್ಯಗಳನ್ನು ನೀನು ಪ್ರಾರಂಭ ಮಾಡು. ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಯಾರಿದ್ದಾರೆ ಅನ್ಕೊಂಡಿದ್ದೀರಾ ಗೊತ್ತಾ? ದೇವರ ಸೇವೆ ಯಾರು ಮಾಡ್ತಾರೆ? ನೀನೇ ಮಾಡಬೇಕು. ಯೇಸು ಸ್ವಾಮಿ ನಮಗೋಸ್ಕರನೇ ರಕ್ತವನ್ನು ಸುರಿಸಿದನು, ನಮಗೋಸ್ಕರವೇ ಪ್ರಾಣವನ್ನು ಕೊಟ್ಟನು. ನಮ್ಮ ಎಲ್ಲರ ಪಾಪಗಳನ್ನು ಯೇಸುವಿನ ರಕ್ತವು ಶುದ್ಧಿ ಮಾಡಲ್ಪಟ್ಟಿದೆ. ಇನ್ನು ಮೇಲೆ ಪಾಪ ಮಾಡಬೇಡ, ಇನ್ನು ಮೇಲೆ ತಪ್ಪು ಮಾಡಬೇಡ. ನಿನ್ನನ್ನು ನೋಡಿ ನಿನ್ನ ಪಕ್ಕದಲ್ಲಿರೋರು ಇವನು ಕೆಟ್ಟವನು ಅನ್ಕೊಂಡ್ರು ಪರವಾಗಿಲ್ಲ, ದೇವರು ನಿನ್ನ ನೋಡಿ ಒಳ್ಳೆಯವನು ಅನ್ಬೇಕು. ಇವರ ದೃಷ್ಟಿಲಿ ನೀನು ಕೆಟ್ಟವನಾಗಿ ಕಾಣಿದ್ರು ಪರವಾಗಿಲ್ಲ, ದೇವರ ದೃಷ್ಟಿಲಿ ನೀನು ಒಳ್ಳೆಯವನಾಗಿ ಕಾಣಬೇಕು. ಹಂಗಂತ ಹೇಳ್ಬಿಟ್ಟು ಇವ್ರ ಹತ್ರ ಕೆಟ್ಟವನು ಅಂತ ಅನ್ಸ್ಕೊಳ್ಬೇಕು ಅಂತಲ್ಲ. ಮನುಷ್ಯರ ದಯೆ ದೇವರ ದಯೆ ಹೊಂದಿದನು ಎಂಬುದಾಗಿ ಯೇಸು ಕ್ರಿಸ್ತನನ್ನು ನಾವು ನೋಡ್ತೀವಿ. ದೇವರ ದಯೆ, ದೇವರ ಕೃಪೆ, ದೇವರ ಕನಿಕರವನ್ನು ಹೊಂದಿದಂತ ದೇವರ ಮಕ್ಕಳಾಗಿ ನಾವು ಜೀವಿಸಬೇಕು. ಇದೇ ದೇವರ ಚಿತ್ತ, ದೇವರ ಉದ್ದೇಶ. ನಿನ್ನನ್ನು ಆಶೀರ್ವಾದ ಮಾಡಬಾರದು ಅಂತ ದೇವರ ಮನಸ್ಸಿಲ್ಲ. ದೇವರು ನಿನ್ನನ್ನು ಆಶೀರ್ವಾದ ಮಾಡೋದಕ್ಕೋಸ್ಕರನೇ, ದೇವರಿಗೆ ಜಕ್ಕಾಯನಿಗೆ ಕೊಟ್ಟಂತ ಆಶೀರ್ವಾದವನ್ನು, ಆ ರಕ್ಷಣೆಯನ್ನು ಕೊಡುವುದಕ್ಕೋಸ್ಕರನೇ ಈ ವಾಕ್ಯ ಈ ದಿನ ನಿನ್ನ ಸಂಗಡ, ನಿನ್ನ ಕಿವಿಗೆ ಬೀಳಿಸ್ತಾ ಇದ್ದಾರೆ. ಈ ಮಾತನ್ನು ನೀನು ಕೇಳಿ ದೇವರ ವಾಕ್ಯದ ಕಡೆಗೆ, ದೇವರ ಮಾತುಗಳ ಕಡೆಗೆ ನೀನು ವಿಧೇಯನಾದರೆ ಈ ದಿನವೇ ನಿನ್ನ ಕುಟುಂಬಕ್ಕೂ ನಿನಗೂ ರಕ್ಷಣೆ.
ನಿನ್ನ ಕುಟುಂಬಕ್ಕೂ, ನಿನ್ನ ಮಕ್ಕಳಿಗೂ, ನಿನ್ನ ಬಂಧು ಮಿತ್ರರಿಗೂ, ನಿನ್ನನ್ನು ನಂಬಿದಂತ ಎಲ್ಲ ಜನರಿಗೂ ಈ ದಿನವೇ ರಕ್ಷಣೆ. ಕ್ರಿಸ್ತನು ನಿನ್ನನ್ನು ನೋಡಿ, ಬಲ ನಂಬಿಗಸ್ತನಾದ ಒಳ್ಳೆ ಆಳು, ಇವನು ನನ್ನ ಮಗನು, ಇವನು ನನ್ನ ಮಗಳು ಎಂಬುದಾಗಿ ನಮ್ಮನ್ನು ನೋಡಿ ಹೇಳ್ತಾರೆ. ಕುಟುಂಬದಲ್ಲಿ ಸಮಾಧಾನ ಇರ್ರಿ, ಸಮಾಧಾನದಿಂದ ಇರ್ರಿ, ಯಾವಾಗಲೂ ಗುಣಗುಡ್ತಾ ಇರಬೇಡ್ರಿ. ದೇವರ ನಾಮದ ಮಹಿಮೆಗೋಸ್ಕರ ದೇವರ ವಾಕ್ಯಗಳನ್ನು ಕೇಳ್ತಾ ಇದ್ದೀರಾ. ದೇವರ ಚಿತ್ತ ನಮ್ಮ ಜೀವಿತದ ಮೂಲಕನೇ ನೆರವೇರಬೇಕು. ಜಕ್ಕಾಯನ ಜೀವಿತದಲ್ಲಿ ಯಾವ ರೀತಿಯ ಆಶೀರ್ವಾದದ ರಕ್ಷಣೆಗಳಿಗೆ ಆತನು ಹೊಂದಿಕೊಂಡನು, ಅದೇ ಆಶೀರ್ವಾದ ಈ ದಿನ ಕ್ರಿಸ್ತನ ಮಾತುಗಳನ್ನು ಕೇಳುತ್ತಿರುವಂತಹ ನಮ್ಮೆಲ್ಲರ ಜೀವಿತದಲ್ಲಿ ಪರಿಶುದ್ಧಾತ್ಮ ದೇವರು ತಾನೇ ಇರಿಸುವ ಹಾಗೆ, ದೇವರಾತ್ಮನ ಕಾರ್ಯಗಳನ್ನು ಈ ದಿನದಿಂದಲೇ ನಮ್ಮ ಜೀವಿತದಲ್ಲಿ ಪ್ರಾರಂಭ ಮಾಡುವ ಹಾಗೆ ದೇವರಾತ್ಮನು ತಾನೇ ಈ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ಇಟ್ಟು, ನಿಮ್ಮ ಜೀವಿತದಲ್ಲಿ ಇಟ್ಟು, ಇದನ್ನು ಆಶೀರ್ವಾದದ ಕಡೆಗೆ ನಡೆಸುವ ಹಾಗೆ ಪರಿಶುದ್ಧಾತ್ಮನ ದೇವರು ತಾನೇ ನಮ್ಮನ್ನು ನಡೆಸಲಿ. ಆಮೆನ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕ್ರಿಸ್ತನ ಪ್ರೀತಿಯುಳ್ಳ ಸಭೆಯವರೇ, ದೇವರ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ದೇವರ ವಾಕ್ಯದಲ್ಲಿರುವಂತಹ ವಿಶೇಷವಾದ ರಕ್ಷಣೆ ಈ ದಿನ ನನ್ನ ಕುಟುಂಬಕ್ಕೆ, ನಮ್ಮೆಲ್ಲರ ಕುಟುಂಬಕ್ಕೆ ಬಂದಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಅದೇ ರೀತಿ ಕೊರೋನಾ ಎಂಬ ರೋಗಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಅನೇಕ ಜನರು ಅನೇಕ ವಿಧವಾದಂತಹ ರೋಗಗಳಿಂದ, ಬಡತನದಿಂದ, ಊಟವಿಲ್ಲದೆ ಅನೇಕ ಜನರು ಒದ್ದಾಡ್ತಾ ಇದ್ದಾರೆ. ದೇವರ ಕನಿಕರ ನಾವು ಹೊಂದಿಕೊಳ್ಬೇಕು. ಮುಂದೆ ಜೀವನದ ಪ್ರತಿಯೊಂದು ದಿನಗಳನ್ನು ಕ್ರಿಸ್ತನು ತಾನೇ ನಡೆಸಬೇಕಾದರೆ, ದೇವರ ರಕ್ಷಣೆ ನಮ್ಮ ಕುಟುಂಬದಲ್ಲಿ ಇರಬೇಕಾದರೆ ನಾವು ಪ್ರಾರ್ಥನಾ ಜೀವಿತದ ಕಡೆಗೆ ನಮ್ಮನ್ನು ನಡೆಸಿಕೊಳ್ಳಬೇಕು. ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಜೀವಿತವನ್ನು ಪರಿಶುದ್ಧವಾಗಿಟ್ಕೊಳ್ಳೋಣ. ಇವತ್ತು ನಾನು ಸತ್ರುನು ನನಗೋಸ್ಕರ ಪರಲೋಕ ತೆರೆದಿರುತ್ತದೆ ಎಂಬುದಾಗಿ ನಂಬಿಕೆಯಿಂದ ಜೀವನ ಮಾಡೋಣ. ದೇವರ ಮಕ್ಕಳು ನಾವು ಎಲ್ಲರಿಗೋಸ್ಕರ, ಎಲ್ಲ ವಿಜ್ಞಾಪನೆಗಳಿಗೋಸ್ಕರ ಪ್ರಾರ್ಥನೆ ಮಾಡುವಂತಹ ದೇವರ ಮಕ್ಕಳಾಗಿ ಜೀವನ ಮಾಡೋಣ. ಎಲ್ಲ ಕ್ರೈಸ್ತರಿಗೋಸ್ಕರ, ಎಲ್ಲ ಜನರಿಗೋಸ್ಕರ, ಎಲ್ಲ ಅಧಿಕಾರಿಗಳಿಗೋಸ್ಕರ, ಎಲ್ಲ ದೇಶಗಳಿಗೋಸ್ಕರ, ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲ ಜನರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರ ಮಹೋಪಕಾರಗಳನ್ನು ನೆನೆಸಿ ದೇವರಿಗೆ ಶ್ರೇಷ್ಠವಾದಂತಹ ಕಾಣಿಕೆಗಳನ್ನ ಕೊಡ್ರಿ. ನೀವು ಕೊಡುವಂತಹ ಕಾಣಿಕೆಯಿಂದಲೇ ಬಲವಾದ ಸೇವೆ ನಡೆಯುತ್ತದೆ. ನೀನು ಸ್ವಲ್ಪವಾಗಿ ಬಿತ್ತಿದರೆ ಸ್ವಲ್ಪವಾಗಿ ಕೊಯ್ತೀಯ, ಬಹಳವಾಗಿ ಬಿತ್ತಿ ನೋಡು. ದೇವರು ನಿನ್ನ ಜೀವಿತದಲ್ಲಿ ವಿಶೇಷವಾದ ಆಶೀರ್ವಾದವನ್ನು, ದೊಡ್ಡದಾದ ಆಶೀರ್ವಾದವನ್ನು, ನಿನಗೋಸ್ಕರ ಎತ್ತಿಟ್ಟಿರುವಂತಹ ಬಹುಮಾನವನ್ನು ಕ್ರಿಸ್ತನು ನಿನಗೆ ದಯಪಾಲಿಸ್ತಾನೆ. ದೇವರ ನಾಮದ ಮಹಿಮೆಗೋಸ್ಕರ, ದೇವರ ನಾಮದ ಮಹಿಮೆಗೋಸ್ಕರ ಬಿತ್ತಿರಿ, ಶ್ರೇಷ್ಠವಾದದ್ದನ್ನು ಬಿತ್ತಿರಿ. ಉದಾರವಾಗಿ ದೇವರ ಸೇವೆಗೆ ಕೊಡ್ರಿ. ನೀನು ಕಷ್ಟದಲ್ಲಿದ್ರೂ ಶ್ರೇಷ್ಠವಾದದ್ದನ್ನ ದೇವರಿಗೋಸ್ಕರ ಕೊಡು. ದೇವರು ನಿಮ್ಮನ್ನು ನೋಡ್ತಾ ಇದ್ದಾರೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಈ ದಿನ ಸಬ್ಬತ್ ದಿನ, ದೇವರ ನಾಮದ ಮಹಿಮೆಗೋಸ್ಕರ ಪರಿಶುದ್ಧವಾದ ದಿನ. ಈ ಸಬ್ಬತ್ ದಿನ ಪರಿಶುದ್ಧವಾದ ದಿನ. ಈ ಸಬ್ಬತ್ ದಿನದಲ್ಲಿ ದೇವರನ್ನ ಆರಾಧನೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಅದೇ ರೀತಿಯಲ್ಲಿ ಸಬ್ಬತ್ ದಿನದಲ್ಲಿ ದೇವರಿಗೆ ಕಾಣಿಕೆಗಳನ್ನು ಕೊಡುವುದು ಇದು ನಮ್ಮ ಕರ್ತವ್ಯ. ಇದು ದೇವರ ಕಟ್ಟಳೆ. ನಮ್ಮೆಲ್ಲರೂ ಕಾಣಿಕೆಗಳನ್ನು ಕೈಯಲ್ಲಿ ಇಟ್ಕೊಳ್ಳೋಣ. ಎಲ್ಲರ ಕಾಣಿಕೆಗಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ನೀನು ನಮ್ಮನ್ನು ಪ್ರೀತಿಸಿ ನಮಗೆ ಕೊಟ್ಟಿದ್ದರಲ್ಲಿ ಶ್ರೇಷ್ಠವಾದದನ್ನು ನಿನ್ನ ಕೃಪಾಸಮುದ್ಧ ತಂದು ಒಪ್ಪಿಸುತ್ತಾ ಇದ್ದೇವೆ. ಇದು ನಿನ್ನ ರಾಜ್ಯದ ಮಹಿಮೆಗೋಸ್ಕರ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೋಸ್ಕರ ಕೊಡುತ್ತಿರುವಂತಹ ಕಾಣಿಕೆ. ಇದು ನಿನ್ನನ್ನು ಮಹಿಮೆ ಪಡಿಸುವುದಕ್ಕೋಸ್ಕರ ಉಪಯೋಗಗೊಳ್ಳಬೇಕು ಸ್ವಾಮಿ. ಈ ಕಾಣಿಕೆಯನ್ನು ನೀನು ಆಶೀರ್ವಾದ ಮಾಡು. ಮಾತ್ರವಲ್ಲದೆ ಯಾರ್ಯಾರು ಉದಾರ ಮನಸ್ಸಿಂದ ಕೃತಜ್ಞತೆಯನ್ನು ಕಾಣಿಕೆ ಕೊಟ್ಟಿರುತ್ತಾರೋ ಕರ್ತನೆ, ಅವರನ್ನು ಕೂಡ ನೀನು ನೆನೆಸಿಕೋ. ನಿನ್ನ ನಾಮದ ಮಹಿಮೆಗೋಸ್ಕರ ಶ್ರೇಷ್ಠವಾದ ಕಾಣಿಕೆಗಳನ್ನು ಕೊಡುವ ಹಾಗೆ ನೀನು ಕೃಪೆ ತೋರು ಸ್ವಾಮಿ. ನಿನ್ನ ಕನಿಕರ, ನಿನ್ನ ವಾತ್ಸಲ್ಯ ಪ್ರತಿಯೊಬ್ಬರು ಹೊಂದಿಕೊಳ್ಳಬೇಕು. ಕೊರೋನಾ ಎಂಬ ರೋಗದಿಂದ ಯಾರ್ಯಾರು ಬಳಲುತ್ತಿದ್ದಾರೋ ಅವರ ಮೇಲೆ ನಿನ್ನ ದಿವ್ಯವಾದ ಹಸ್ತವನ್ನು ಚಾಚು, ಆರೋಗ್ಯವನ್ನು ಕೊಡು. ಆರೋಗ್ಯದಾಯಕನಾಗಿ ಅವರ ಸಂಗಡ ನೀನು ಇರು ಸ್ವಾಮಿ. ಇನ್ನು ಯಾವ್ಯಾವ ರೋಗಗಳಿಂದ ಕರ್ತನೆ ನರಳುತ್ತಿದ್ದಾರೋ ಕರ್ತನೆ, ಅವರ ಮೇಲೆ ನಿನ್ನ ವಾಕ್ಯವನ್ನು ಎಂಬಂತೆ ನಿನ್ನ ದೇವದೂತನನ್ನು ಕಳಿಸಿ ಸಂಪೂರ್ಣವಾದ ಆರೋಗ್ಯದ ಕಡೆಗೆ ನಿನ್ನ ಹೆಸರಿನಲ್ಲಿ ಸಂಪೂರ್ಣವಾದ ಆರೋಗ್ಯ ಈ ಕ್ಷಣವೇ ಯೇಸು ನಾಮದಲ್ಲಿ ಹೊಂದಿಕೊಳ್ಳಲಿ.
ದೇವರಾತ್ಮನೆ ಎಲ್ಲ ಕಾರ್ಯಗಳನ್ನು ಮಾಡುವಂತ ದೇವರು, ಎಲ್ಲರ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಕೊಡುವಂತ ದೇವರು, ಎಲ್ಲ ರಕ್ಷಣೆಯನ್ನು ಕೊಡುವಂತ ದೇವರು, ಆರೋಗ್ಯದಾಯಕನು ನೀನೇ, ಸಮಾಧಾನ ಪ್ರಭು ನೀನೇ, ಶಾಂತಿದಾಯಕನಾದ ದೇವರು ನೀನೇ. ಈ ದೇವರು ತಾನೇ, ಪರಿಶುದ್ಧಾತ್ಮ ದೇವರು ತಾನೇ ನಮ್ಮ ಕುಟುಂಬಗಳಲ್ಲಿ ವಾಸ ಮಾಡಲಿ, ನಮ್ಮ ಜೀವಿತಗಳಲ್ಲಿ ವಾಸ ಮಾಡಲಿ. ಆರೋಗ್ಯದಾಯಕನಾಗಿ, ಸಮಾಧಾನದ ದೇವರಾಗಿ, ಶಾಂತಿಯುಳ್ಳ ದೇವರಾಗಿ ನಮ್ಮ ಕುಟುಂಬಗಳಲ್ಲಿ ವಾಸ ಮಾಡುವ ಹಾಗೆ ಪರಿಶುದ್ಧಾತ್ಮ ದೇವರ ನಿನ್ನ ಕೃಪೆ ನಾವೆಲ್ಲರೂ ಹೊಂದಿಕೊಳ್ಳುವ ಹಾಗೆ ನೀನು ಕೃಪೆ ಮಾಡು. ನಾವು ಕೇಳುವುದಕ್ಕಿಂತಲೂ, ನಾವು ಬೇಡುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ನೀನು ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಮಾಡು ಸ್ವಾಮಿ. ಎಲ್ಲ ಅಧಿಕಾರಿಗಳಿಗೋಸ್ಕರ, ಎಲ್ಲ ದೇಶಗಳಿಗೋಸ್ಕರ ನಿನ್ನ ಕೃಪಾಸನದಿಂದ ಬದಲುತ್ತೇನೆ. ನಿನ್ನ ಕನಿಕರ ಪ್ರತಿಯೊಬ್ಬರು ಹೊಂದಿಕೊಳ್ಳಬೇಕು. ಯಾವನ ಮೇಲೆ ಕನಿಕರ ತೋರಿಸುವೆನೋ ಅವನನ್ನೇ ಕನಿಕರಿಸುವೆನು ಎಂಬ ವಾಕ್ಯಕ್ಕನುಗುಣವಾಗಿ ಪ್ರತಿಯೊಬ್ಬೊಬ್ಬ ಜನರು, ಪ್ರತಿಯೊಬ್ಬೊಬ್ಬ ದೇಶಗಳು ಯೇಸುವಿನ ನಾಮದಲ್ಲಿರುವಂತಹ ಕನಿಕರವನ್ನು ಹೊಂದಿಕೊಳ್ಳುವ ಹಾಗೆ ನೀನು ಕೃಪೆ ಮಾಡು. ಎಲ್ಲಾ ಸ್ತುತಿಗಾನ ಮಹಿಮೆ ನನ್ನ ಯೇಸುವಿಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ತಿರುಗಿ ಬರಲಿರುವ ನಮ್ಮ ಸಂರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ ನನ್ನ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್.
ಕೊನೆಯದಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದ ಕೆಟ್ಟಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೆನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ದೇವರ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ವಿಶೇಷವಾದ ಆರೋಗ್ಯ ನಮ್ಮೆಲ್ಲರ ಜೀವಿತದಲ್ಲಿ ನಿತ್ಯ ನಿರಂತರ